ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸ್ವಲ್ಪ ಆರಾಮಿಲ್ಲ ಅಂತಲೇ ಹೇಳ್ತೀನಿ. ನೋಡಿ, ಇವಾಗ 3:30 ಆಗಿದೆ. ಇದೇನಪ್ಪ ಟೈಮ್ ತೋರಿಸ್ತಾ ಇದ್ದಾಳೆ ಅಂತ ನೋಡ್ತಿದ್ದೀರಾ? ಇದು ಸಾಟರ್ಡೆ ವಿಡಿಯೋ ಫ್ರೆಂಡ್. ಅಂದರೆ ಭೀಮನ ಅಮಾವಾಸ್ಯೆ 4th ಇದೆ, ಆಗಸ್ಟ್ 4th. ಇದು 3rd ಅಂದರೆ ಅದ್ರ ಇಂದಿನ ದಿನ. 3:30 ಆಗಿದೆ ಮಧ್ಯಾಹ್ನ, ಸಾಟರ್ಡೆ. ನಾವು ಹೊರ್ಗಡೆ ಹೊರಡ್ತಾ ಇದ್ದೀವಿ. ದೇಹದಲ್ಲಿ ಶಕ್ತಿ ಇಲ್ಲ, ಮನಸ್ಸಲ್ಲಿ ಉತ್ಸಾಹನೇ ಇಲ್ಲ, ಆದ್ರೂ ಹೋಗಲೇಬೇಕು. ವಿಧಿ ಇಲ್ಲ, ಹೋಗಲೇಬೇಕು. ಒಂದು ಸ್ಪೆಷಲ್ ಡೇಗೋಸ್ಕರ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದೇನು ಅಂತ ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು, ನನ್ನ ವಾಯ್ಸಲ್ಲೇ ನನಗೆ ಹೆಲ್ತು ಸರಿಯಾಗಿ ಕೈ ಕೊಟ್ಟಿದೆ. ಅಂದರೆ ನನಗೆ ಡ್ರೈ ಕಾಫ್ ಆಗಿಬಿಟ್ಟು ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆ ಕೆಮ್ಮು ಎಷ್ಟು ಟಾರ್ಚರ್ ಕೊಡ್ತಾ ಇದೆ ನನಗೆ ಅಂದರೆ 1 ವಾರನೇ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾನು ವೀಡಿಯೋನ ಅಪ್ಲೋಡ್ ಮಾಡಿ ನನಗೆ ಯಾವುದೇ ರೀತಿ ಆದ ವಿಡಿಯೋ ಮಾಡೋದಕ್ಕಾಗಲಿ ಏನಕ್ಕಾಗಲಿ ಯಾವುದಕ್ಕೂ ನನಗೆ ಆಗ್ತಾನೇ ಇಲ್ಲ ಈ ಕಾಫಿಂದ. ಇದು ಲೈಟಾಗಿ ನನಗೆ ಗಂಟ್ಲು ನೋವಿಂದ ಸ್ಟಾರ್ಟ್ ಆಗಿದ್ದು, ಫೀವರ್ ಆಯಿತು, ಫೀವರ್ ಮುಗೀತು, ಗಂಟ್ಲು ನೋವು ಹೋಗ್ತು, ಎಲ್ಲ ಹೋಯ್ತು. ಬಟ್ ಈ ಡ್ರೈ ಕಾಫು ನನಗೆ 7 ಡೇಸ್ ಆದ್ರೂ ಇವತ್ತಿಗೂ ಬಿಡ್ತಾ ಇಲ್ಲ. ಎಲ್ಲ ಥರ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಾಯಿತು, ಆದ್ರೂ ದಿನ ದಿನ ಜಾಸ್ತಿನೇ ಆಗ್ತಾಯಿದೆ. ನೋಡಿ, ವೆದರು ಎಷ್ಟು ಚಿಲ್ಡ್ ಆಗಿದೆ ಅಂದರೆ, ನಮ್ಮ KR ನಗರದಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು. ಬಟ್ ನಮಗೆ ಟೈಮ್ ಇಲ್ಲ, ಒಂದೇ ದಿನ ಇರೋದು ಆ ಸ್ಪೆಷಲ್ ಡೇ. ಅಂದರೆ ಮಾರ್ನಿಂಗೇ ಆಗಸ್ಟ್ 4th ಒಂದು ಸ್ಪೆಷಲ್ ಡೇ ಇದೆ. ನಾನು ಶಾಪಿಂಗ್ ಮಾಡಲೇಬೇಕು, ಟೈಮ್ ಇಲ್ಲದೆ ಇರೋ ಕಾರಣ. ಮಳೆ ಆದರೂ ಪರವಾಗಿಲ್ಲ, ನನಗೆ ಹೆಲ್ತ್ ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೊರಟಿದ್ದೀವಿ. ನಮಗೆ ಈ ವೆದರ್ನ ಎಂಜಾಯ್ ಮಾಡಿಕೊಂಡು ಹೋಗೋ ಅಷ್ಟು ಮೈಂಡು ಖುಷಿನೂ ಇರಲಿಲ್ಲ, ಮೈಂಡು ಫ್ರೀನೂ ಇರಲಿಲ್ಲ. ಆದ್ರೂ ವೆದರು ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಸ್ವಲ್ಪ ಏನು ಮಾಡೋದು, ಹುಷಾರಿಲ್ಲ ಅಂದ ಮಾತ್ರಕ್ಕೆ ಪೂರ್ತಿಯಾಗಿ ಡಲ್ಲಾಗಿರೋದಕ್ಕೂ ಆಗಲ್ಲ. ಲೈಫ್ ಅಂದ್ರೇ ಹಾಗೆ ಅಲ್ವಾ? ಆವಾಗವಾಗ ಹೆಲ್ತಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು. ಬಟ್ ನನಗೆ ಈ ವೀಕು ನಾನು ಹುಷಾರು ತಪ್ಪಿದ್ದು ತುಂಬಾ ಬೇಜಾರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಆ ಸ್ಪೆಷಲ್ ಡೇಗೆ ನಾನು ಎಷ್ಟೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಎಷ್ಟೊಂದು ತುಂಬ ಕನಸುಗಳನ್ನ ಕಟ್ಕೊಂಡಿದ್ದೆ. ಆದರೆ ನನ್ನ ಈ ಥರ ಹೆಲ್ತ್ ಹಾಳಾಗಿದ್ದರಿಂದ ನನ್ನ ಜೊತೆ ನನ್ನ ಮಗನಿಗೂ ಹೆಲ್ತ್ ಅಪ್ಸೆಟ್. ಇಬ್ಬರೂ ಹುಷಾರು ತಪ್ಪಿದ್ರಿಂದ ನಮ್ಗೆ ಏನಾಗೋಯ್ತು ಅಂದರೆ ಒಂಥರ ಮೈಂಡ್ ಬ್ಲ್ಯಾಂಕ್ ಆಗೋಯ್ತು ಅಂತಲೇ ಹೇಳ್ಬೋದು. ಇರೋ ಖುಷಿ ಎಲ್ಲ ಹುಷಾರಾಗ್ತೀವಿ. ಆಲ್ಮೋಸ್ಟ್ ನಾವು ಹುಷಾರು ತಪ್ಪಿದ್ರೆ 3 to 4 ಡೇಸಲ್ಲಿ ನಾನಾಗಲಿ ನನ್ನ ಮಗ ಆಗಲಿ ಯಾವಾಗಲೂ ರಿಕವರಿ ಆಗಿಬಿಡ್ತಿದ್ವಿ. ಬಟ್ ಈ ಸಲ 7 to 8 ಡೇಸ್ ತೊಗೊಂಡ್ರೂ ರಿಕವರಿನೇ ಆಗ್ತಾಯಿಲ್ಲ. ಬಟ್ ಬೇರೆ ಪ್ರಾಬ್ಲಮ್ ಏನಿಲ್ಲ, ಡ್ರೈ ಕಾಫು. ನನ್ನ ಮಗನಿಗೂ ಅಷ್ಟೇ, ನನಗೂ ಅಷ್ಟೇ. ಫೀವರು ಬಂತು, ಡೆಂಗ್ಯೂ ಟೆಸ್ಟ್ ಎಲ್ಲ ಆಯಿತು, ಎಲ್ಲ ನಾರ್ಮಲ್ಲು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನನ್ನ ಮಗನ ರಿಪೋರ್ಟಲ್ಲಾಗಲಿ ನನ್ನದ್ರಲ್ಲಾಗಲಿ. ಬಟ್ ಈ ಡ್ರೈ ಕಾಫ್ ಅಂತೂ ತುಂಬಾ ಟಾರ್ಚರ್ ಕೊಡ್ತಾಯಿದೆ ನನಗೆ, ನನ್ನ ಮಗನಿಗೆ ಅಂತಲೇ ಹೇಳ್ಬೋದು. ನನಗಿವಾಗ ಮಾತಾಡೋದಕ್ಕೂ ಕೂಡ ಆಗ್ತಾಯಿಲ್ಲ, ಮಧ್ಯ ಕೆಮ್ಮು ಬರ್ತಾಯಿದೆ. ನೋಡಿ, ನಾವಿವಾಗ ಅಂತೂ ಇಂತೂ ಮೈಸೂರಿಗೆ ರೀಚ್ ಆದ್ವಿ. ಶಿವರಾಮಪೇಟೆ ರೋಡು. ಸಾಟರ್ಡೆ ಆಗಿರೋದ್ರಿಂದ ತುಂಬಾ ಗಜಿಬಿಜಿ ಫ್ರೆಂಡ್ಸ್. ಇಲ್ಲಿ ನಮ್ಮ ದೃಷ್ಟಕ್ಕೆ ಮಳೆ ಇಲ್ಲ ಸದ್ಯಕ್ಕೆ ಮೈಸೂರು ಕಡೆ. ನಮ್ಮ KR ನಗರ ಕಡೆ 15 to 20 ಡೇಸಿಂದ ಕಂಟಿನ್ಯೂ ಆಗಿ ಮಳೆ ಬರ್ತಾಯಿದೆ. ಬಟ್ ಮೈಸೂರಲ್ಲಿ ಮಳೆ ಇರಲಿಲ್ಲ, ಸ್ವಲ್ಪ ಡ್ರೈ ಆಗೇ ಇತ್ತು ಅಂತಲೇ ಹೇಳ್ಬೋದು. ನೋಡಿ, ಎಷ್ಟೊಂದು ಜನಜಂಗುಳಿ ಇದೆ. ಶಿವರಾಮಪೇಟೆ ರೋಡು ತುಂಬಾ ಈಗ ಫೆಸ್ಟಿವಲ್ ಸೀಸನ್ ಇರೋದ್ರಿಂದ ಎಲ್ಲರೂ ಶಾಪಿಂಗು. ಲೇಡೀಸು ಎಲ್ಲಿ ನೋಡಿದ್ರೂ ಮಾರ್ಕೆಟಲ್ಲಾಗಿರ್ಬೋದು, ಎಲ್ಲಿ ನೋಡಿದ್ರು. ನೋಡಿ, ಚಿಕ್ಕಡಿಯಾರದ ಹತ್ರ ಬಂದ್ವಿ ನಾವಿವಾಗ. ಅರಸು ರೋಡ್ಗೆ ನಾವು ಎಂಟರ್ ಆಗಬೇಕು. 1 ವೇ ಆಗಿರೋದ್ರಿಂದ ನಾವು ಇಲ್ಲಿಂದ ಹೋಗ್ಬಿಟ್ರೆ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಶಾಪಿಂಗ್ ಮಾಡೋಕ್ಕೆ ಸರಿಯಾಗಿ ಹೋಗುತ್ತೆ ಅಂತ ನಾವು ಶಿವರಾಮಪೇಟೆ ರೋಡಿಂದ ಬಂದ್ವಿ. ಮಾರ್ಕೆಟ್ ಅಂತೂ ಗಜಿಬಿಜಿ ಅನ್ನಿಸ್ತಾ ಇತ್ತು ಫ್ರೆಂಡ್. ಕಾರ್ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಒಂಥರ ಬ್ಯಾಂಗ್ಳೂರ್ ಥರ ಟ್ರಾಫಿಕ್ ಆಗಿಬಿಟ್ಟಿದೆ. ಅಷ್ಟೊಂದು
ಕ್ರೌಡು ನೋಡಿ. ಅರಸು ರೋಡಲ್ಲಂತೂ ಎಲ್ಲಿ ನೋಡಿದ್ರು ಪಾರ್ಕಿಂಗಿಗೆ ಬೈಕ್ಗಾಗಲಿ ಕಾರಿಗಾಗಲಿ ಯಾವುದಕ್ಕೂ ಪಾರ್ಕಿಂಗೇ ಇಲ್ಲ ಫ್ರೆಂಡ್ಸ್. ನಾವು ಇಲ್ಲಿ ಎಂಡಿಂದ ಹಿಡ್ದು ಫ್ರಂಟ್ವರೆಗೂ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಎಲ್ಲೆಲ್ಲೂ ಕಾರ್ಗಳು ಫುಲ್ಲಾಗ್ಬಿಟ್ಟಿದೆ ನೋಡಿ. SSV ಸ್ಯಾರಿ ಶೋರೂಮು ತುಂಬಾ ಇನೋವೇಟಿವ್ ಆಗಿ ಮಾಡಿದ್ದಾರೆ ಇವಾಗ, ಸಖತ್ತಾಗಿದೆ ನೋಡಿ. ಬಂದ್ವಿ ಇವಾಗ. ಏನಕ್ಕೆ ಬಂದ್ವಿ ಅಂತ ಹೇಳಿದ್ನಲ್ಲ ನಾನು, ಒಂದು ಸ್ಪೆಷಲ್ ಡೇ ಇದೆ ಅಂತ. ಅದು ನನ್ನ ಮಗನ ಬರ್ತಡೇ ನಾಳೆ. ನೋಡಿ ನಾವಿವಾಗ ಮಲ್ಟಿಪಲ್ಸ್ ಅನ್ನೋ ಶೋರೂಮ್ಗೆ ಬಂದಿದ್ದೀವಿ ನನ್ನ ಮಗನಿಗೆ ಬಟ್ಟೆ ಶಾಪ್ ಮಾಡೋಣ ಅಂತ. ನಾನು ಫಸ್ಟ್ ಟೈಮು ನನ್ನ ಮಗನ ಬರ್ತಡೇ ನಾಳೆ ಇದೆ ಅನ್ನೋಂಗೆ ಶಾಪಿಂಗ್ ಮಾಡ್ತಾ ಇರೋದು ಫ್ರೆಂಡ್ಸ್ ನನ್ನ ಲೈಫಲ್ಲಿ. ಇದು ಒಂದು 12ನೇ ವರ್ಷದ ಬರ್ತಡೇ. ಅದರಲ್ಲಿ ಇದೇ ಫಸ್ಟ್ ಟೈಮು ನಾನು ಹಿಂದಿನ ದಿನ ಬಂದಿರೋದು. ಯಾವಾಗಲೂ 15 to 20 ಡೇಸ್ ಬ್ಯಾಕೇ ನಾನು ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಾ ಇದ್ದೆ. ಈ ಸಲ ಅಂತೂ ನಮ್ಮ ಹೆಲ್ತು, ನನ್ನ ಮಗಂದು ನಂದು ಇಬ್ಬರದು ಹೆಂಗೆ ಕೈ ಕೊಡ್ತಂದರೆ ನಮಗೆ, ಆದರೂ ಪರವಾಗಿಲ್ಲ ಅಂತ, ಹಿಂದಿನ ದಿನ ಆದರೂ ಪರವಾಗಿಲ್ಲ ಅಂತ ಬಂದಿದ್ದೀವಿ ನೋಡಿ. ಈ ಸಲ ನನ್ನ ಮಗನಿಗೆ ಸೂಟು ಟ್ರೈ ಮಾಡಿಸೋಣ ಅಂತ ಟ್ರೈ ಮಾಡಿಸ್ತಾ ಇದ್ದೀವಿ. ಇಲ್ಲಂತೂ ವೆರೈಟೀಸ್ ಆಫ್ ಸೂಟ್ಸ್ ಸಿಗುತ್ತೆ ಫ್ರೆಂಡ್ಸ್. ಮಕ್ಳಿಗಾಗಿರ್ಬೋದು, ದೊಡ್ಡವ್ರಿಗೆ ತುಂಬಾ ವೆರೈಟೀಸ್ ಇದೆ. ಮತ್ತು ಕಲರ್ ಕಾಂಬಿನೇಷನ್ಸ್ ಅಷ್ಟೇ, ಲೈಟಿಂದ ಹಿಡಿದು ಡಾರ್ಕ್ವರೆಗೂ ತುಂಬಾ ಚೆನ್ನಾಗಿದೆ. ಯಾರಾದರೂ ಶಾಪಿಂಗ್ ಮಾಡೋರಿದ್ದರೆ ಮಲ್ಟಿಪಲ್ಸ್ಗೆ ನೀವು ವಿಸಿಟ್ ಮಾಡ್ಬೋದು. ಸಿಂಧೂರ್ ಇದೆಯಲ್ಲ, ಸಿಂಧೂರ್ ಸ್ಯಾರಿ ಸೆಂಟರ್, ಅದರ ಆಪೋಸಿಟ್ಟೇ ಇದೆ ಇದು ಮಲ್ಟಿಪಲ್ಸು. ನೋಡಿ ಎಷ್ಟು ಚೆನ್ನಾಗಿದೆ ಸೂಟ್ಗಳೆಲ್ಲ. ಕಲರ್ ಕಾಂಬಿನೇಷನ್ ಅಂತೂ ಒಂಥರ ಎಲಿಗೆಂಟಾಗಿ ಲೇಟೆಸ್ಟಾಗಿ ಬಂದಿತ್ತು. ಅಲ್ಲಿ ಮೇಡಮ್ ನಮಗೆ ತೋರಿಸ್ತಾ ಇರೋರು ಹೇಳ್ತಾ ಇದ್ರು, ನಿಮಗೆ ಲಕ್ಕಿ ಹೇಳ್ಬೇಕಂದ್ರೆ ಒಂದು 7 to 8 ಕಲರ್ಸ್ ಬಂದಿದೆ ಮಕ್ಕಳಿಗೆ. ಬಟ್ ಬೇರೆ ಟೈಮಲ್ಲಿ 1 ರಿಂದ 2 ಕಲರ್ ಸಿಕ್ಕಿದ್ರೇ ಹೆಚ್ಚು ಅಂತ ಹೇಳೋರು. ಇವತ್ತಂತೂ ನನ್ನ ಮಗನಿಗೆ ಒಂದು 8 to 9 ಕಲರ್ಸ್ಗಳ ಕಾಂಬಿನೇಷನ್ಸೇ ಇತ್ತು. ನಾನು ಅವನಿಗೆ ಡಾರ್ಕಲ್ಲಿ ತುಂಬ ಹಾಕ್ಸಿದ್ದೀನಿ. ಸ್ವಲ್ಪ ಈ ಸಲ ಲೈಟಾಗಿ ಅವನಿಗೆ ಟ್ರೈ ಮಾಡೋಣ ಅಂತ ಹೇಳಿ ನಾನು ಲೈಟ್ ಕಾಂಬಿನೇಷನಲ್ಲಿ ನೋಡ್ತಾ ಇದ್ದೆ ನೋಡಿ. ಇವೆಲ್ಲ ಆಲ್ಮೋಸ್ಟ್ ಲೈಟ್ ಸೂಟ್ಸ್ಗಳನ್ನೇ ತೆಗ್ಸಿದ್ದೀನಿ. ತುಂಬಾ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ, ಮಾತ್ರ ತುಂಬಾ ಕಾಸ್ಟ್ಲಿ. ಅದಕ್ಕೆ ತಕ್ಕಂತೆ ಬಟ್ಟೆನೂ ಇದೆ ನೋಡಿ. ಅಲ್ಲಿ ಸಿಂಧೂರ್ ಇದೆಯಲ್ಲ ಸ್ಯಾರಿ ಸೆಂಟರು, ಅದರ ಆಪೋಸಿಟ್ಟೇ ಇದು ಬರುತ್ತೆ ನೋಡಿ. ಓವರಾಲ್ ಆಗಿ ನಾವೊಂದು ಸೂಟ್ನ ತಗೊಂಡಿದ್ದೀವಿ. ಅದು ಯಾವುದು ಅಂತ ಮುಂದಿನ ಲಾಗಲ್ಲಿ ನಾನು ತಿಳಿಸ್ತೀನಿ. ಓವರಾಲ್ ಆಗಿ ಅಲ್ಲಿ ಎಲ್ಲ ನಾವು ಬಿಲ್ನ ಪೇ ಮಾಡಿ ಮತ್ತು ಅಲ್ಲಿಂದ ನಾವು ಅರಸು ರೋಡಲ್ಲೇ ಸ್ವಲ್ಪ ಹಿಂಬದಿಗೆ ಬಂದ್ವಿ. ಇಲ್ಲಿ ಸೂಟಿಗೆ ತಕ್ಕಂತೆ ಅವನಿಗೆ ಇದನ್ನ ತಗೋಬೇಕಿತ್ತು, ಶೂಸ್ನ ತಗೋಬೇಕಿತ್ತು. ಚೋಪ್ರಾಸ್ಗೆ ಬಂದ್ವಿ. ಚೋಪ್ರಾಸ್ 99 ಇದೆಯಲ್ಲ ಆ ಮಾಲ್ಗೆ ಬಂದ್ವಿ. ಇಲ್ಲಂತೂ ಇಲ್ಲೇ ನಾವು ಆಲ್ಮೋಸ್ಟು ನನ್ನ ಮಗನಿಗೆ ಸ್ಲಿಪ್ಪರ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಆಲ್ಮೋಸ್ಟ್ ಒಂದು 75% ಅಷ್ಟು ನಾವು ಇಲ್ಲೇ ನೋಡಿದ್ದೀವಿ. ನೋಡಿ ಬಂದ್ವಿ. ಎಂಟ್ರೆನ್ಸಲ್ಲೇ ಚೋಪ್ರಾಸ್ ಎಂಟ್ರೆನ್ಸಲ್ಲೇ ಬೆಹತಾಸ್ ವಾಕ್ ಅಂತ ಇದು ಏನು ಹೇಳ್ತಾರೆ ಶೂದು ಅಂಗಡಿ. ತುಂಬಾ ವೆರೈಟೀಸ್ ಇರುತ್ತೆ ಫ್ರೆಂಡ್ಸ್ ಇಲ್ಲಂತೂ. ಮೆನ್ಸ್ಗೆ ಮತ್ತು ಕಿಡ್ಸ್ಗೆ ಮತ್ತು ಲೇಡೀಸ್ಗೆ ಪ್ರತಿಯೊಬ್ರಿಗೂ ಚೆನ್ನಾಗಿರುತ್ತೆ. ನಾನು ಇಲ್ಲಿಗೆ ಒಂದು 13 to 14 ಇಯರ್ಸಿಂದ ಕಸ್ಟಮರ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು 13 to 14 ಇಯರ್ಸ್ ಬ್ಯಾಕು ಪರ್ಚೇಸ್ ಮಾಡಿರೋ ಅಂಥ ಶೂ ಮತ್ತು ಸ್ಲಿಪ್ಪರ್ಸ್ಗಳು ನನ್ನ ಹತ್ರ ಇನ್ನೂ ಇದೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಸ್ಟಾಫ್ ಅಷ್ಟೇ ತುಂಬಾ ಫ್ರೆಂಡ್ಲಿ ನೋಡಿ. ಇದು ಎಲ್ಲ ಲೇಡೀಸ್ದು ಶೂಸ್ ಆಗಿರ್ಬೋದು, ಮತ್ತು ಸ್ಲಿಪ್ಪರ್ಸು, ಸ್ಯಾರಿ ವೇರ್ಗಳು, ಸ್ಯಾರಿಗೆ ವೇರ್ ಮಾಡೋ ಅಂಥದ್ದು, ಡ್ರೆಸ್ಸಿಗೆ ಬೇಕಾದರೆ ಡ್ರೆಸ್ಸಿಗೆ ಎಲ್ಲ ಥರದ್ದು ಸಿಗುತ್ತೆ. ನೀವು ನನ್ನ ವಾಯ್ಸ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು ಫ್ರೆಂಡ್ಸ್. ನನ್ನ ವಾಯ್ಸಲ್ಲಿ ಶಕ್ತಿನೇ ಇಲ್ಲ ಮಾತಾಡೋದಕ್ಕೆ, ಅಷ್ಟು ಕ್ರ್ಯಾಕ್ ಆಗ್ತಾಯಿದೆ. ಮಧ್ಯ ಮಧ್ಯ ನನಗೆ ಕಾಫ್ ಜಾಸ್ತಿ ಆಗ್ತಾಯಿದೆ. ಬಟ್
ವಿಡಿಯೋನ ಅಪ್ಲೋಡ್ ಮಾಡಲೇಬೇಕು. ಆದ್ದರಿಂದ ನಾನು ವಾಯ್ಸ್ ಓವರ್ನ ಕಷ್ಟ ಆದರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಕೇಳಿಸ್ಲಿಲ್ಲ ವಾಯ್ಸು ಅಂದರೂ ಪರವಾಗಿಲ್ಲ ಅಂತ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನು ಇದು ಒಂದು ಶೂನ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಇದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಲೈಟ್ ವೈನ್ ಕಲರಲ್ಲಿ ಇದೆ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಆಲ್ರೆಡಿ ಇಲ್ಲಿ ಯೂಸ್ ಮಾಡಿರೋ ಅಂಥ ಒಂದು ಶೂ ಇದೆ, ಇಲ್ಲಿ ತೊಗೊಂಡಿರೋ ಅಂಥದ್ದು. ಇದೆಲ್ಲ ನೋಡಿ ಕಿಡ್ಸ್ದು, ನನ್ನ ಮಗನಿಗೆ, ಆ ಸೈಡ್ ನನ್ನ ಮಗನಿಗೆ ನನ್ನ ಹಸ್ಬೆಂಡ್ ನೋಡ್ತಾಯಿದ್ರು. ಕಿಡ್ಸ್ದು ಮತ್ತು ಮೆನ್ಸ್ದು ಪ್ರತಿಯೊಂದೂ ಎಲ್ಲ ಥರ ಶೂಸ್ಗಳು, ಲೇಸು, ವಿತೌಟ್ ಲೇಸು ಪ್ರತಿಯೊಂದು ಸಿಗುತ್ತೆ. ಕಾಸ್ಟ್ಲಿ ಆದ್ರೂ ತುಂಬಾ ಕ್ವಾಲಿಟಿ ವೈಸು ಆಗಿರ್ಬೋದು ಮತ್ತು ಕಂಫರ್ಟಬಲ್ ಆಗಿ ಇರುತ್ತೆ. ತುಂಬ ಚೆನ್ನಾಗಿದೆ. ನೋಡಿ, ನಾನು ಆ ಶೂ ಬಂದ ತಕ್ಷಣ ನನಗದು ಶೂ ತುಂಬಾ ಇಷ್ಟ ಆಗ್ಬಿಡ್ತು. ಅದಕ್ಕೆ ಅದರಲ್ಲಿ ನಾನು ಬೇರೆ ಸೈಜ್ನ ಇಸ್ಕೊಂಡೆಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಅಲ್ಲಿ ನನ್ನ ಮಗನಿಗೆ ಶೂನ ನೋಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ನೋಡಿ, ಇದೆಲ್ಲ ಫಂಕ್ಷನ್ಸ್ ವೇರ್ಗೆ, ಇವಾಗ ಗ್ರ್ಯಾಂಡ್ ಆಗಿರೋ ರಿಸೆಪ್ಷನ್ಗೆಲ್ಲ ಸ್ಯಾರಿ ಹಾಕಿದ್ರೆ ಆ ಥರ ಸ್ಲಿಪ್ಪರ್ಸ್ಗಳು. ನಾನೇನು ಅದೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ, ಆಲ್ರೆಡಿ ಎಲ್ಲ ಇದೆ. ಬಟ್ ನನಗೆ ಸಿಂಪಲಾಗಿ ಸ್ವಲ್ಪ ಲೇಟೆಸ್ಟಾಗಿ ಬಂದಿತ್ತು. ನೋಡಿ, ಇದು ಹೊಸದಾಗಿ ಬಂದಿರೋ ಅಂಥದ್ದು ಅಂತ ತೋರಿಸಿದ್ರು. ಅಲ್ಲಿರೋದ್ರಲ್ಲಿ ತುಂಬಾ ಲೇಟೆಸ್ಟ್ ಕಲೆಕ್ಷನ್ಸ್ ಇದು ಅಂತ ಹೇಳಿದ್ರು. ಮತ್ತು ನನಗೂ ಅಷ್ಟೇ, ನನ್ನ ಹಸ್ಬೆಂಡ್ಗೆ ನಾನು ಹಾಕಿ ನೋಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಕಾಸ್ಟ್ಲಿ ಆದ್ರೂ ಇದ್ರದ್ದು ಪ್ರೈಸ್ ಬಂದು 1399 ಚೆನ್ನಾಗಿದೆ. ಮತ್ತು ಈ ಶೂದು 599 ಮೇ ಬಿ 599 ಇರಬೇಕು. ಹೌದು, 599 ಈ ಶೂದು. ಇದು ಮತ್ತು ಆ ಸ್ಲಿಪ್ಪರ್ಸು ಎರಡು ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನು ಬೇರೆ ಇನ್ಯಾವುದೂ ಟ್ರಯಲ್ ಮಾಡೋಕ್ಕೆ ಹೋಗಲಿಲ್ಲ. ಅವೆರಡನ್ನು ಮಾತ್ರ ಟ್ರಯಲ್ ಮಾಡ್ತಾಯಿದ್ದೆ. ನೋಡಿ, ಇದೆಲ್ಲ ಕಿಡ್ಸ್ ವೇರ್ ಎಷ್ಟು ಚೆನ್ನಾಗಿದೆ. ಇದೆಲ್ಲ ದೊಡ್ಡವ್ರಿಗೆ ಸ್ಲಿಪ್ಪರ್ಸ್ ಆಗಿರ್ಬೋದು, ಎಲ್ಲ ಥರ ವೆರೈಟೀಸು. ಮತ್ತು ಕಲ್ಲರ್ ಕಾಂಬಿನೇಷನು ಅಷ್ಟೇ, ಯಾವ ಕಲ್ಲರಲ್ಲಿ ಬೇಕು ನಿಮಗೆ ಶೂಸ್ಗಳು, ವೈಟು, ಬ್ಲ್ಯಾಕು ಮತ್ತು ಬ್ರೌನು, ಬರೀ ಅಷ್ಟೇ ಕಲರ್ ಹಾಕಿ ಬೋರ್ ಆಗಿದ್ರೆ ಇಲ್ಲಿ ಎಲ್ಲ ಕಲರ್, ಮಲ್ಟಿ ಕಲರ್ಸ್. ನೋಡಿ ಎಷ್ಟು ವೆರೈಟೀಸ್ ಕಲರ್ಸ್ ಇದೆ. ನೋಡಿ, ಓವರಾಲ್ ಆಗಿ 3257 ರುಪೀಸ್ ಆಯಿತು. ನಾವು ಓವರಾಲ್ ಆಗಿ ಪರ್ಚೇಸ್ ಮಾಡಿದ್ವಿ. ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ಮುಂದಿನ ಲಾಗಲ್ಲಿ ನಿಮಗೆ ಶೇರ್ ಮಾಡ್ಕೋತಾ ಹೋಗ್ತೀನಿ ಫ್ರೆಂಡ್ಸ್. ಸ್ವಲ್ಪ ಲೇಟಾಗಿ ಬರುತ್ತೆ, ಒಂದು ದಿನ ಲೇಟಾಗಿ ಬರುತ್ತೆ ನನ್ನ ವೀಡಿಯೋಸ್ಗಳು. ಅಂದರೆ ಇವತ್ತಿನ ವೀಡಿಯೋ ನಾಳೆ ವೀಡಿಯೋ ನಾಡಿದ್ದು ಆ ಥರ ಬರುತ್ತೆ. ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಈ ಶಾಪ್ಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ವಿಸಿಟ್ ಮಾಡಿ. ಚೋಪ್ಡಾಸ್ ಮಾಲ್ನಲ್ಲೇ, ಇದು ಎಂಟ್ರೆನ್ಸಲ್ಲೇ ಇರುತ್ತೆ. ತುಂಬಾ ಚೆನ್ನಾಗಿದೆ. ಇವರು ಅಷ್ಟೇ, ಸ್ಟಾಫು ತುಂಬಾ ಫ್ರೆಂಡ್ಲಿ, ಕಂಫರ್ಟಬಲು, ತುಂಬ ಯಾವ್ದ್ಯಾವ್ದು ಬೇಕು ಅದನ್ನೆಲ್ಲ ಚೆನ್ನಾಗಿ ತೋರಿಸ್ತಾರೆ. ನೋಡಿ, ಓವರಾಲ್ ಆಗಿ ನಾವು ಬಿಲ್ಲೆಲ್ಲ ಹಾಕಿಸ್ಕೊಂಡು ಅದನ್ನು ತಗೊಂಡು ನಾವು ಅಲ್ಲಿಂದ ಬೇರೆ ಕಡೆ ಹೊರಟ್ವಿ. ಎಲ್ಲಿಗೆ ಹೊರಟ್ವಿ ನೆಕ್ಸ್ಟು ನಾವು ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಹೀಗೇ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಒಂದು ವಾರದ ನಂತರ ನಾನು ಈ ವಿಡಿಯೋನ ಹಾಕಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.